ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಹೋಳಿಗೆ ಅಂತಲೂ ಕರೀತಾರೆ ಇದಕ್ಕೆ. ಹಾಗೆ ನಾನು ಕಟ್ಟಿನ ಸಾರು ಬೇಳೆ ಕುದಿಸ್ಕೊಂಡಾದ್ಮೇಲೆ ಕಟ್ ತಗೊಂಡಿರ್ತೀವಲ್ಲ ಅದರದ್ದು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು ಮೊದಲಿಗೆ 1.5 ಗ್ಲಾಸಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಕುಕ್ಕರ್ಗೆ 4 ರಿಂದ 5 ವಿಸಲ್ ಹೊಡೆಸ್ಕೊಳ್ಳೋಣ. ಈಗ 1.5 ಗ್ಲಾಸ್ ಕಡಲೆಬೇಳೆ ಹಾಕಿದ್ದೀನಿ. ಇದು ನಿಮಗೆ 5 ರಿಂದ 6 ಜನ ಇದರಲ್ಲಿ ಹೋಳಿಗೆ ತಿನ್ಬೋದು. ಹಾಗೆ ನಾನು ಇಲ್ಲಿ ಒಂದ್ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ಮತ್ತು ಬೇಳೆಗೆ ಎಷ್ಟು ಬೇಳೆ ಹಾಕಿದ್ವಲ್ಲ ಅಷ್ಟಕ್ಕಿಂತ ಡಬಲ್ಲು ನೀರು ಹಾಕಬೇಕಾಗತ್ತೆ. ಇದಕ್ಕೆ 3.5 ಗ್ಲಾಸ್ ಅಷ್ಟು ನಾನು ನೀರು ಹಾಕಿದ್ದೀನಿ. ನೋಡೋಣ, ಈಗ 4 ವಿಸಲ್ ಕೂಗಿಸ್ಕೊಳ್ಳೋಣ. ಇದನ್ನು 4 ವಿಸಲ್ ಆದಮೇಲೆ ಬೇಳೆ ಹೆಂಗೆ ಬೆಂದಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಇದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಚಿಕನ್ ಜೊತೆನಾದರೂ ತಿನ್ಬೋದು, ಇಲ್ಲ ನೀವು ಹಾಲು ತುಪ್ಪದ ಜೊತೆಗೆ, ಇಲ್ಲಾಂದರೆ ಸಕ್ಕರೆ ಪಾಕ ಈ ರೀತಿ ಮಾಡಿಕೊಂಡು ಹೋಳಿಗೆನ ತಿನ್ನಬೇಕಾಗತ್ತೆ. ಹಾಗೆ ಕಟ್ಟಿನ ಸಾರು ಇದು ನಾವು ಬೇಳೆ ಕುದಿಸಿಟ್ಕೊಂಡಿರ್ತೀವಲ್ಲ ಅದರಿಂದ ತಳದಲ್ಲಿ ನೀರು ಇರುತ್ತಲ್ಲ ಅದನ್ನು ನಾವು ಬಸ್ಕೊಂಡು ಈ ರೀತಿ ನೀರನ್ನ ಕಟ್ಟಿನ ಸಾರಿಗೆ ತೆಗಿಬೇಕಾಗತ್ತೆ. ನೋಡ್ಬೋದು ನೀವು ಬೇಳೆನೂ ಎಲ್ಲ ಎಷ್ಟು ಸಾಫ್ಟಾಗಿ ಕುದ್ದಿದಾವಂತ ಗೊತ್ತಾಗತ್ತೆ ನಿಮಗೆ. ನಾನು ಇಲ್ಲಿ 5 ವಿಸಲ್ ಹೊಡಿಸಿದೆ. 5 ವಿಸಲ್ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಗೊತ್ತಾಗತ್ತೆ. ನೋಡಿರಿ, ಇಲ್ಲಿ ಹಿಂಗೆ ಕೈಯಿಂದ ಹಿಚ್ಕಿದ್ರೆ ಈ ರೀತಿ ಸಾಫ್ಟ್ ಆಗಬೇಕು. ನಾನು ಹಾಗೆಯೇ ಇಲ್ಲಿ ಬೇಳೆ ಸಪ್ರೇಟು ಒಂದು ಸಾನ್ಗೆಯಲ್ಲಿ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿರೋದೆಲ್ಲ ಒಂದು ಸಾನ್ಗೆಯಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನೀವು ಕೆಳಗಡೆ ನಾನು ನೀರು ಬೆಸಲಿಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದನ್ನೇ ಕಟ್ಟಿನ ಸಾರು ಅಂತ ಕರೀತಾರೆ. ಕಟ್ ಬಂದಿರುತ್ತಲ್ಲ ಅದನ್ನೇ ನಾನು ಸಾಂಬಾರು ಮಾಡಲಿಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾವು ಬೇಳೆನ ನೀರು ಬಸ್ಲಿಕ್ಕೆ ಇಟ್ಟಿದ್ದೆ. ಈಗ ನೀರು ಬಸ್ದಾಗಿದೆ. ಇವಾಗ ಆ ಬೇಳೆನ ನಾನು ಮತ್ತೆ ಕುಕ್ಕರ್ಗೆ ಹಾಕಿ ಬೆಲ್ಲ ಹಾಕ್ತಾಯಿದ್ದೀನಿ. ಈ ಬೇಳೆ ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟು ಬೆಲ್ಲನ ಹಾಕಬೇಕಾಗುತ್ತೆ. ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಬೇಳೆ ಎಷ್ಟಿರುತ್ತಲ್ಲ ಅಷ್ಟು ನೀವು ಬೆಲ್ಲ ತೊಗೊಳ್ಬೇಕಾಗತ್ತೆ. ಇಲ್ಲಾಂದರೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರಲಿ ಅನ್ನೋರು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಿಮ್ಮ ಇಷ್ಟಾನುಸಾರವಾಗಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಎಲ್ಲನೂ ಈಗ ಬೆಲ್ಲನ ಮತ್ತು ಬೇಳೆನ ಮಿಕ್ಸ್ ಮಾಡಿದೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕುಕ್ಕರು ಗ್ಯಾಸ್ ಸ್ಟವ್ ಆನ್ ಮಾಡಿ ಮತ್ತೇನೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇವಾಗ ಇದೆಲ್ಲನೂ ಬೆಲ್ಲನೂ ಕರಗಿ ಸ್ವಲ್ಪ ನೀರು ಬಿಡುತ್ತೆ. ನೀರು ಬಿಟ್ಟಾದಮೇಲೆ ಇದನ್ನು ನಾವು ಮತ್ತು ಇವಾಗ ಗಟ್ಟಿ ಹದಕ್ಕೆ ತರಬೇಕಾಗತ್ತೆ. ನೋಡ್ಬೋದು ನೀವು ಬೆಲ್ಲನೂ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದೆಲ್ಲನೂ ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೂ ನೀವು ಸ್ಟೋವ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಇನ್ನೂ ಸ್ವಲ್ಪ ಮೆತ್ತಗೆ ಇದೆಯಲ್ಲ ಬೇಳೆ ಎಲ್ಲನೂ, ಇದು ಗಟ್ಟಿ ಆಗಬೇಕು. ಆ ಕನ್ಸಿಸ್ಟೆನ್ಸಿ ಬರೋವರೆಗೆ ನೀವು ಬೇಳೆನ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಬೇಕಾಗತ್ತೆ. ನೋಡಿ, ಇಲ್ಲಿ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಮತ್ತು ಇವಾಗ ನೋಡ್ಬೋದು ನೀವು ಈಗ ಗಟ್ಟಿಯಾಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ಆರ್ಲಿಕ್ಕೆ ಬಿಡ್ತೀನಿ. ಆರ್ಲಿಕ್ಕೆ ಇಟ್ಟಿದ್ವಲ್ಲ, ಆರ್ಲಿಕ್ಕೆ ಇಟ್ಟಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದು. ಈಗ ನಾನು ಅದಕ್ಕೇ ಏಲಕ್ಕಿ ಒಂದು 5 ರಿಂದ 6 ಏಲಕ್ಕಿನ ಸಿಪ್ಪೆ ಬಿಡಿಸಿಟ್ಕೊಂಡು ಸಣ್ಣದಾಗಿ ಜಜ್ಜಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಏಲಕ್ಕಿ ಇರಲಿಲ್ಲ ಅಂದರೆ ಒಣ ಡ್ರೈ ಶುಂಠಿ ಇರುತ್ತಲ್ಲ ಅದನ್ನು ನೀವು ಸ್ವಲ್ಪ ಕುಟ್ಟಿ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಫ್ಲೇವರು. ಅದಕ್ಕೆ ನಾನು ಇವಾಗ ಏಲಕ್ಕಿ ಹಾಕ್ತಾಯಿದ್ದೀನಿ. ಈಗ ಎಲ್ಲನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಹೊಂದಬೇಕು. ಈಗ ನೋಡಿ, ಇಲ್ಲಿ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೆಲ್ಲ ಈ ರೀತಿ ನಾನು ಸ್ವಲ್ಪನೇ ನೀರು ಹಾಕಿ, ಮೊದಲು ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಈ ರೀತಿ ನಾದ್ಕೊಂಡಿರ್ತಾರಲ್ಲ ಅದಕ್ಕಿಂತ ನೀವು ಗಟ್ಟಿ ನಾದಬಾರ್ದು, ಇಷ್ಟು ಸಾಫ್ಟಾಗಿ ಬರಬೇಕು. ಸ್ವಲ್ಪ ನೀರು ಹಚ್ಚಿ ಇದನ್ನು ಕುಟ್ಟನ್ಗಿ ಬರುತ್ತಲ್ಲ ಅದರಿಂದ ನೀವು ಈ ರೀತಿ ಕುಟ್ಟಬೇಕಾಗತ್ತೆ. ಹಿಟ್ಟು ಹೋಳಿಗೆ ಅದಕ್ಕೆ ಬರಬೇಕಲ್ಲ, ಹೀಗಾಗಿ ನಾನು ಹಿಟ್ಟನ್ನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ವೇದಾಂತ ಮತ್ತು ಋತ್ವಿಕ್ ಆಡ್ಲಿಕ್ಕತ್ತಾರ. ನಾವು ಮಾಡೋದನ್ನು ಅದನ್ನೇ ನೋಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಈ ರೀತಿ ನೀವು ಹಿಟ್ಟನ್ನ ಕುಟ್ಕೋದ್ರಿಂದ ಅದು ಒಂಥರ ಸಾಫ್ಟಾಗಿ ಬರುತ್ತೆ ಹಿಟ್ಟು. ನೋಡಿ, ಇಲ್ಲಿ ಇಷ್ಟು ಈ ರೀತಿ ನೀವು ಮಾಡಿಕೊಂಡು ನೀರು ಹಚ್ಚಿ ಈ ರೀತಿ ಕುಟ್ಟಬೇಕಾಗತ್ತೆ. ಹಿಟ್ಟು ಹೋಳಿಗೆ ಅದಕ್ಕೆ ಬಂದುಬಿಡ್ತೈತಿ. ನಿಮಗೆ ಗೊತ್ತಾಗತ್ತೆ. ಅದು ಕೈಗೆ ಹಿಟ್ಟು ಹತ್ತು ಬಡ್ದದು ಕೈಗೆ ಈ ರೀತಿ ನಾವು ಟಚ್ ಮಾಡಿದ್ರೆ ಅದು
ಹಿಟ್ಟು ಹತ್ತಬಾರ್ದು, ಆ ರೀತಿಲಿ ನೀವು ನಾದ್ಕೊಳ್ಬೇಕಾಗತ್ತೆ. ಅಷ್ಟು ನಾದಿದರೆ ಅದು ಹೋಳಿಗೆಗೆ ಈ ರೀತಿ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಈಗ ನಾವು ಒಂದು 10-15 ನಿಮಿಷ ನೆನೆಲಿಕ್ಕೆ ಬಿಡೋಣ. ಮೇಗಿನ ಮುಚ್ಚಿದ್ರು ನಡೆಯುತ್ತೆ, ಮುಚ್ಚಲಿಕ್ಕೂ ನಡೆಯುತ್ತೆ, ಇಷ್ಟಾದರೆ ಸಾಕು. ಇವಾಗ ನಾನು ಹೂರ್ಣನ ಬೇಳೆ ಅದನ್ನು ಆರ್ಲಿಕ್ಕೆ ಬಿಟ್ಟಿದ್ದಿಲ್ಲ, ಇವಾಗ ಆರಿದೆ. ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದೆ. ಇಷ್ಟು ಸಾಫ್ಟಾಗಿ ಹಾಕ್ಕೊಂಡು ಬರಬೇಕು ನೋಡಿ. ಇಲ್ಲಿ ನಾನು ಉಳ್ಳಿನ ಇದು ಚಪಾತಿಗಿಂತ ಸ್ವಲ್ಪ ಸಣ್ಣ ಸೈಜಲ್ಲಿ ನೀವು ಚಪಾತಿ ಹಿಟ್ಟು ತೊಗೊಳ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನೀವು ಚಪಾತಿ ಹಿಟ್ಟು ಕಡಿಮೆ ಇರಬೇಕು, ಉಳ್ಳಿ ಕಡಿಮೆ ಇದ್ದರೆ ಇಲ್ಲಿ ಹೂರ್ಣ ಜಾಸ್ತಿ ಇರಬೇಕು. ಈ ರೀತಿ ನೀವು ತುಂಬಬೇಕಾಗತ್ತೆ. ನೋಡ್ಕೊಳ್ಳಿ ನಾನು ಹೇಗೆ ತುಂಬ್ತಾಯಿದ್ದೀನಿ, ಆ ರೀತಿ ನೀವು ತುಂಬಬೇಕಾಗತ್ತೆ. ಏನು ಅಷ್ಟೇನು ಕಷ್ಟ ಇಲ್ಲ, ಇದು ಹೋಳಿಗೆ ಮಾಡೋದು ತುಂಬಾ ಈಸಿ. ನೋಡಿರಿ ಇಲ್ಲಿ ಇಷ್ಟು ಮಾಡಿದರೆ ಹೋಳಿಗೆ ಉಳ್ಳಿ ರೆಡಿ ಆಯಿತು. ಇನ್ನು ತಟ್ಟಿಸೋದೊಂದು ಬಾಕಿ. ನಾನು ಇಲ್ಲಿ ಲಟಣಿಗೆ ಸಹಾಯದಿಂದ ಹೋಳಿಗೆ ಮನೆ ಬರುತ್ತಲ್ಲ ಅದ್ರ ಮೇಲೆ ತೀಡೋದನ್ನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಈ ರೀತಿ ನಾನು ಹೋಳಿಗೆ ಹೂರ್ಣನ ತುಂಬಿಟ್ಕೊಂಡಿದ್ದೀನಿ. ಈಗ ಅದಕ್ಕೇ ಸ್ವಲ್ಪ 2 ಸೈಡು ಎಣ್ಣೆ ಹಚ್ಚಿ ಈ ರೀತಿ ನೀವು ಹಗುರಾಗಿ ತಿಡಬೇಕಾಗತ್ತೆ. ನೀವು ಬೇಕಂದಾಗ ನಾವು ಮಾಡ್ಕೊಂಡು ತಿನ್ಬೋದು, ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಗೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ನಾವು ಹುಣ್ಣಿಮೆ ಬುದ್ಧ ಪೂರ್ಣಿಮೆ ಆಯ್ತಲ್ವ, ಹೀಗಾಗಿ ಆ ಹಬ್ಬದ ದಿನ ಮಾಡಿದ್ವಿ. ಮತ್ತು ಹಾಗೆ ನಾನು ಗುರುವಾರದ ಪೂಜೆ ಮುಗಿಸಿದ್ದೆ, ಹೀಗಾಗಿ ನೈವೇದ್ಯಗೆ ಸ್ವೀಟ್ ಮಾಡಿದ್ದೆ. ಹಾಗೆ ಈ ರೀತಿ ನೀವು ನಿಧಾನಕ್ಕೆ ರೌಂಡ್ ಶೇಪಲ್ಲೇ ತೀಡಬೇಕು. ಲಟ್ಟಂಗಿ ಸಹಾಯದಿಂದ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ನೀವು ತಿಳ್ಕೊಬೋದು. ಈಗ ನಾನು ತವೆ ಇಟ್ಟಿದ್ದೆ ಕಾಯಲಿಕ್ಕೆ, ಆ ತವೆ ಮೇಲೆ ಈ ರೀತಿ ನಾನು ನಿಧಾನಕ್ಕೆ ಹೋಳಿಗೆನ ಹಾಕ್ತಾಯಿದ್ದೀನಿ. ನೋಡಿಲ್ಲಿ ಇದು 2 ಕೈ ಸಹಾಯದಿಂದ ನೀವು ಇವಾಗ ತಿರುವು ಹಾಕಬೇಕಾಗತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಹೊತ್ತು ಬಿಡೋ ಚಾನ್ಸಸ್ ಇರುತ್ತೆ. ನೋಡಿರಿ ಇಲ್ಲಿ ಇಷ್ಟು ಗುಳ್ಳೆ ಬಂದಿದೆ ಎಲ್ಲ ಮೇಲ್ಗಡೆ. ಇವಾಗ ನಾನು ಟರ್ನ್ ಮಾಡ್ತಾಯಿದ್ದೀನಿ. 2 ಕೈ ಸಹಾಯದಿಂದ ನಾನು ತಿರುವು ಹಾಕಿದೆ ನೋಡಿ. ಇವಾಗ ಟರ್ನ್ ಮಾಡ್ತಾಯಿದ್ದೀನಿ, ಕೆಳಗಡೆನೂ ಬೆಂದಿದೆ ಚೆನ್ನಾಗಿ. ಈ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾನು ಇಲ್ಲಿ ಇದನ್ನು ಎಲ್ಲೆಲ್ಲಿ ಬೆಂದಿಲ್ಲಲ್ಲ ಅಲ್ಲಿ ನೀವು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ಮಡಚಿ ಈ ರೀತಿ ಫೋಲ್ಡ್ ಮಾಡಿ ಬೇಯಿಸೋದ್ರಿಂದನೂ ಅಲ್ಲಿ ಈಸಿಯಾಗಿ ನೀವು ಬೇಯಿಸ್ಕೋಬೋದು. ಈಗ ಹೋಳಿಗೆ ನಾನು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇನ್ನೊಂದು ತುಂಬೋದು ಹೇಗಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಡಿಮೆ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಹೋಳಿಗೆ ಹೂರ್ಣ ಅದು ಜಾಸ್ತಿ ಇರಬೇಕು. ಈ ರೀತಿ ನಾವು ಒಂದು ಕೈಯಿಂದ ರೌಂಡ್ ಮಾಡಿ ಮೇಲ್ಗಡೆಯಿಂದ ಈ ರೀತಿ ಹೂರ್ಣನ ತುಂಬಬೇಕಾಗತ್ತೆ. ಲಾಸ್ಟಿಗೆ ನೀವು ಕೊನೆಯಲ್ಲಿ ಜಾಸ್ತಿ ಹಿಟ್ಟು ಬಂದರೆ ಅದನ್ನು ನೀವು ಈ ರೀತಿ ಎತ್ತಿಟ್ಕೋಬೋದು. ಇಲ್ಲಾಂದರೆ ಅಲ್ಲಿನೇ ಕಡಿಮೆ ಬಂದರೆ ಅಲ್ಲೇ ನೀವು ಈ ರೀತಿ ತಿಳ್ಕೊಬೇಕಾಗತ್ತೆ. ಅದನ್ನೆಲ್ಲ ರೌಂಡ್ ಶೇಪ್ ಇಷ್ಟು ಮಾಡಿಕೊಂಡೆ ಈ ರೀತಿ ಮಾಡಿಕೊಂಡು ನೀವು ಹೋಳಿಗೆನ ಮಾಡ್ಕೋಬೇಕಾಗತ್ತೆ. ಹೋಳಿಗೆ ರೆಡಿ ಆಯಿತು. ಇನ್ನು ಕಟ್ಟಿನ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಬೇಳೆ ನೀರು ಬಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಎತ್ತಿಟ್ಟಿದ್ದೀನಿ. ಇವಾಗ ಕೊಬ್ಬರಿ ಮತ್ತು ಈರುಳ್ಳಿನ ನಾನು ಈ ರೀತಿ ಸುಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಕೊಬ್ಬರಿ ಮತ್ತು ಈರುಳ್ಳಿನ ಸುಟ್ಕೊಳ್ತಿದ್ರೆ. ಈಗ ನಾನು ಅದೇ ಮಿಕ್ಸಿ ಜಾರ್ಗೆ ಈಗ ಕರಿಬೇವು ಮತ್ತು ಬೆಳ್ಳುಳ್ಳಿ, ಈಗ ಕೊಬ್ಬರಿ ಮತ್ತು ಈರುಳ್ಳಿನ ಸುಟ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಗೆ ಮಾಡ್ತಾಯಿಲ್ಲ, ಪುಡಿ ಖಾರ ಹಾಕ್ತಾಯಿದ್ದೀನಿ. ಹೀಗಾಗಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೋ ಅವಶ್ಯಕತೆ ಏನಿಲ್ಲ. ಮತ್ತು ಜೀರಿಗೆ, ಉಪ್ಪು, ಮಸಾಲೆ ಖಾರನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು, ಅದು ರುಚಿಯಾಗಿರುತ್ತೆ. ಈ ರೀತಿ ನಾನು ರುಬ್ಕೊಂಡು ಬಂದೆ. ಇವಾಗ ಸಾಂಬಾರು ಒಗ್ಗರಣೆ ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ಹಾಕಬೇಕಾದ್ರೆ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಕರಿಬೇವು, ಸಾಸಿವೆ, ಜೀರಿಗೆ ಎಲ್ಲನೂ ಹಾಕಿ ಒಗ್ಗರಣೆನ ಈಗ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಈಗ ಒಗ್ಗರಣೆಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನು ಚಿಟಿಕೆ ಅರಿಶಿನ ಪುಡಿ ಹಾಕಿದೆ ಮತ್ತು ಹುಣಸೆಹಣ್ಣು ನೆನೆಲಿಕ್ಕೆ ಇಟ್ಟಿದ್ದೆ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು. ಅದನ್ನು ಹುಣಸೆ ಹಣ್ಣಿನ ನೀರನ್ನು ಹಾಕ್ತಾಯಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಟ್ಟು ತೆಕ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಕಟ್ಟನ್ನು ನಾನು ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ.
ಹಾಗೆ ನಾನು ಬೆಲ್ಲನೂ ಹಾಕಿದೆ ನೋಡಿ. ಇಲ್ಲಿ ಕಟ್ನು ಸೇರಿಸಿದೆ. ಈಗ ನಿಮಗೆ ಈ ಕ್ವಾಂಟಿಟಿ ಇಷ್ಟು ಸಾಕು ಅನಿಸುತ್ತೆ ನೋಡಿ. ಇಲ್ಲಿ ಸಾಂಬಾರು ಕುದೀತಾ ಇದೆ. ಇವಾಗ ನಾನು ಟೇಸ್ಟ್ ಮಾಡಿದೆ, ತುಂಬಾ ರುಚಿಯಾಗಿ ಬಂದಿದೆ. ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಇವಾಗಲೇ ಹಾಕ್ಕೊಳ್ಳಿ, ನಾನು ಆವಾಗಲೇ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. ಸಿ ಯು. ಟೇಕ್ ಕೇರ್.